ವಿವಾಹಿತ ಮಹಿಳೆಯೊಬ್ಬರು ತನ್ನ ಗಂಡನನ್ನ ಬಿಟ್ಟು ಪ್ರಿಯಕರನ ಜೊತೆಗೆ ಪರಾರಿಯಾಗಿರುವಂತ ಘಟನೆ ರಾಜಧಾನಿ ಬೆಂಗಳೂರಲ್ಲಿ ನಡೆದಿದೆ. ಬೆಂಗಳೂರಲ್ಲಿ ಗಂಡನನ್ನ ಬಿಟ್ಟು ಪ್ರಿಯಕರನ ಜೊತೆಗೆ ಮಹಿಳೆಯೊಬ್ಬರು ಪರಾರಿಯಾಗಿರುವಂತ ಘಟನೆ. ಅದು ಕೂಡ ಗಂಡ ಮತ್ತು ಮಕ್ಕಳಿಗೆ ನಿದ್ದೆ ಮಾತ್ರೆ ಹಾಕಿ ಹೆಂಡತಿ ಪ್ರಿಯಕರನ ಜೊತೆಗೆ ಪರಾರಿಯಾಗಿತ್ತು. ಇಬ್ರು ಮಕ್ಕಳು ಅವರೆಲ್ಲರನ್ನ ಬಿಟ್ಟು ಪ್ರಿಯಕರನ ಜೊತೆ ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದಾರೆ ಮಹಿಳೆ. ಇನ್ನು ಈ ಮಹಿಳೆಗೆ ಆತನ ಪರಿಚಯ ಹೆಂಗಾಯಿತು ಅಂತಂದ್ರೆ, ಪ್ರಿಯಾಂಕಾ ಅನ್ನುವಂಥ ಮಹಿಳೆ ಪ್ರಭು ಎಂಬ ಆತನ ಜೊತೆಗೆ ಪರಾರಿಯಾಗಿರೋದು. ಹೇಗೆ ಪರಿಚಯ ಅಂತಂದ್ರೆ, ಮಗಳನ್ನ ಶಾಲೆಗೆ ಬಿಡೋದಕ್ಕೆ ಹೋದಾಗ ಈತ ಪರಿಚಯ ಆಗಿರೋದಂತೆ. ಈಗ ಗಂಡನನ್ನ ಬಿಟ್ಟು ಪ್ರಿಯಾಂಕಾ ಎಸ್ಕೇಪ್ ಆಗಿರೋದು. ಇಬ್ಬರ ಮಧ್ಯೆ ಪರಿಚಯ ಇದೆ ಅನ್ನುವಂಥ ವಿಚಾರ ಗೊತ್ತಾದ ತಕ್ಷಣ ಪತಿ ದೂರು ಕೊಟ್ಟಿದ್ದಾರೆ ಗಿರಿನಗರ ಪೊಲೀಸ್ ಸ್ಟೇಷನ್ಗೆ. ಪೊಲೀಸರು ಕರೆದು ಮಾತನಾಡಿದ್ದಾರೆ. ಆದರೆ ಈಗ ಆ ಮಹಿಳೆ ಪ್ರಿಯಾಂಕಾ ಪ್ರಭು ಜೊತೆ ಎಸ್ಕೇಪ್ ಆಗಿರೋದು. ಇನ್ನು ವಿಡಿಯೋ ನೋಡ್ತಾ ಇದ್ದೀರಿ ನೀವು. ಪ್ರಿಯತಮನ ಜೊತೆಗೆ ಎಸ್ಕೇಪ್ ಆಗುವಂಥ CCTV ದೃಶ್ಯವೂ ಕೂಡ ಲಭ್ಯ ಆಗಿದೆ. ಇನ್ನು ತಾಯಿ ಮನೆ ಬಿಟ್ಟು ಹೋಗಿದ್ದಾರೆ ಪ್ರಿಯಕರನ ಜೊತೆಗೆ. ಮಗು ಅಳುತ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ ನೀವು. ತಾಯಿಗಾಗಿ ಮಗು ಗೋಳಾಡ್ತಾ ಇರೋದು. ಈಗ ಪತಿಯೂ ಕೂಡ ಆರೋಪ ಮಾಡ್ತಾ ಇದ್ದಾರೆ, ಪೊಲೀಸರೇ ಕಾರಣ ಇದಕ್ಕೆ, ನಾನು ದೂರು ಕೊಟ್ಟೆ, ಪೊಲೀಸರು ಕರೆಕ್ಟಾಗಿ ವಿಚಾರಣೆ ಮಾಡಲಿಲ್ಲ. ಪ್ರಭು ಯಾರು ಅಂತ ಕೇಳಿದ್ರೆ, ಸಲೂನ್ ಶಾಪ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ. ಪ್ರಭು ಫೋಟೋ ನೋಡ್ತಾ ಇದ್ದ. ಈತ ಸಲೂನ್ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ದ. ಪ್ರಿಯಾಂಕಾ ಶಾಲೆಗೆ ಮಗುವನ್ನ ಬಿಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಪರಿಚಯವಾಗಿದ್ದಂತೆ. ಆ ಪರಿಚಯ ಅನೈತಿಕ ಸಂಬಂಧಕ್ಕೆ ತಿರುಗಿದೆ. ಸದ್ಯ ಇಬ್ಬರು ಎಸ್ಕೇಪ್ ಆಗಿದ್ದಾರೆ. ಪತಿ ತನ್ನಿಬ್ಬರು ಮಕ್ಕಳ ಜೊತೆಗೆ ಪತ್ನಿಗೋಸ್ಕರ ಕಾಯ್ತಾ ಇದ್ದಾರೆ. ನನಗೆ ನಂಬಿಕೆ ದ್ರೋಹ ಆಗಿದೆ ಅಂತ ಪತಿ ಅಳಲು ತೋಡ್ಕೊಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.